ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸದುರ್ಗು ನಾನ್ ವೆಜ್ ಡೇ ಇವತ್ತು. ನಾನಿಲ್ಲೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಮಟನ್ ತಂದು ಮಟನೆಲ್ಲ ಕಟ್ ಮಾಡ್ತಿದ್ದಾರೆ ನಮ್ಮಪ್ಪ. ಮಸಾಲೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ನನ್ನ ಮಗಳು ನನಗೆ ಏನೋ ಹೇಳಿದ್ಲು. ಅದನ್ನು ನಾನು ಅವ್ರ ಅಪ್ಪನ ಹತ್ರ ಹೇಳಿದೆ, ನಿನ್ನ ಮಗಳು ಹೀಗೆ ಅಂತಿದ್ದಾಳೆ ಅಂತ. ಅದಕ್ಕೆ ನಂದೇನು ತಪ್ಪಿಲ್ಲ ಪಪ್ಪ, ಅಮ್ಮನೇ ಅಂದಿದ್ದು ಅಂತ ನನ್ನ ಮೇಲೆ ಚಾಡಿ ಹೇಳ್ತಾಯಿದ್ಲು. ಊರಿಗೆ ಬಂದಾಗ ಪ್ರತಿ ಸಾರಿ ಕೂಡ ಇವಳು ಸೀರೆ ಕಟ್ಟಿಸ್ಕೊಂಡು ಈ ಥರ ಜೋಕಾಲಿ ಆಟ ಆಡಿಕೊಂಡು ಕೂತ್ಕೊಂಡಿರ್ತಾಳೆ. ಇದು ಅವಳಿಗೆ ಅದೊಂಥರ ಪ್ರತೀತಿ ಅನ್ನೋ ಥರ ಆಗೋಗಿದೆ. ಹಂಗೆ ಆಟ ಆಡಿಕೊಂಡು ಅವಳ ಪಾಡಿಗೆ ಇದ್ಲು. ನಾನಿಲ್ಲಿ ಮಸಾಲೆಗೆ ಎಲ್ಲ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೋತಿದ್ದೆ. ಯಜಮಾನ್ರು ಕೂಡ ಬಂದು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು. ಬೇಗ ಬೇಗ ಮಸಾಲೆ ರುಬ್ಕೊಂಡ್ರೆ ಅಡುಗೆ ಕೂಡ ಬೇಗ ಆಗ್ಬೋದು. ಯಾಕಂದರೆ ನಾಷ್ಟ ಏನೂ ಮಾಡಿರಲಿಲ್ಲ, ಒಟ್ಟಿಗೆ ಒಂದೇ ಸರಿ ಅಡುಗೆ ಮಾಡ್ಕೊಳ್ಬಿಡೋಣ. ಯಾಕಂದರೆ ಅಪ್ಪ ತೋಟದ ಹತ್ರ ಹೋಗಬೇಕಿತ್ತು. ಲೇಟಾಗಿ ಎರಡೆರಡು ಸರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಹಾಗಾಗಿ ಒಂದೇ ಸರಿ ಅಡುಗೆ ಮಾಡ್ಕೊಬಿಡೋಣ ಅಂದ್ಕೊಂಡು ಮಸಾಲೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಅಪ್ಪ ಮಟನ್ ಇಸ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ಅವರು ಮಟನ್ ಇಸ್ಕೊಂಬಂದು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ರೆಡಿ ಮಾಡಿ ಇಡ್ತಾಯಿದ್ರು. ಅಷ್ಟರಲ್ಲಿ ನಾನು ಮಸಾಲೆ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ನಾನು ರೈಸ್ಗೆ ಅಂತ ಇಟ್ಟಿದ್ದೆ. ಯಾಕಂದರೆ ಊರುಗಳ ಕಡೆ ಆಲ್ಮೋಸ್ಟ್ ನಾನ್ ವೆಜ್ನ ಹೊರಗಡೆನೇ ಮಾಡೋದು. ನಮ್ಮ ಮನೆಯಲ್ಲೂ ಕೂಡ ಹೊರಗಡೆನೇ ಮಾಡೋದ್ರಿಂದ ನಾನು ಅಡುಗೆ ಮನೆಯಲ್ಲಿ ರೈಸಿಗೆ ಮಾತ್ರ ಇಟ್ಕೊಂಡಿದ್ದೆ. ಮುದ್ದೆ ಒಂದಕ್ಕೆ ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡು ಆಮೇಲೆ ಬೇಕಿದ್ದರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೈಸ್ಗೆ ಇಟ್ಬಿಟ್ಟು ಕೂತ್ಕೊಂಡಿದ್ದೆ. ನಮ್ಮ ಟಾಮು ಇವನಿಗೆ ಬೆಳಿಗ್ಗೆಯಿಂದ ನನ್ನ ಕೈ ಸಿಕ್ಕಿರಲಿಲ್ಲ. ನಾನು ಕೂಡ ಮಾತಾಡ್ಸಿರಲಿಲ್ಲ. ಕೊನೆಗೂ ಸಿಕ್ತಾ ಸ್ವಲ್ಪ ಅವನ ಹತ್ರ ಆಟ ಆಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ದೆ, ಅವನನ್ನು ರೇಗಿಸ್ಕೊಂಡು. ಅಪ್ಪಂಗೆ ಬೋಟಿ ಗೊಜ್ಜು ಅಂದರೆ ತುಂಬಾ ಇಷ್ಟ. ಹಂಗಾಗಿ ರಾತ್ರಿಯೇ ಕಡಲೆಕಾಳನ್ನ ನೆನೆಸಿಟ್ಟಿದ್ವಿ. ಮಟನ್ ಇಸ್ಕೊಂಬರೋದಕ್ಕೆ ಅಂತ ಹೋದಾಗ ಬೋಟಿ ಜೊತೆಗೆ ಸ್ವಲ್ಪ ಬ್ರೆಡ್ ಕೂಡ ಇಸ್ಕೊಂಬಂದಿದ್ರು. ಸರಿ ಅಂತ ಹಂಗಾಗಿ ಬೋಟಿ ಗೊಜ್ಜನ್ನ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ರು ಅಮ್ಮ. ಬಟ್ ನಾನು ಮಾಡಿಲ್ಲ, ನಾನು ಸುಮ್ಮನೆ ತಿರುಗಿಸ್ತಾ ಇದ್ದೆ ಅಷ್ಟೇ. ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮಟನ್ ಕೂಡ ರೆಡಿ ಮಾಡಿ ಅಪ್ಪ ಕಟ್ ಮಾಡಿ ಇಟ್ಟಿದ್ರು. ಮಟನ್ನ ಮಾಡಿರಲಿಲ್ಲ, ಇನ್ನು ಗೊಜ್ಜನ್ನ ಮಾತ್ರ ಮಾಡ್ತಾಯಿದ್ವಿ. ಗೊಜ್ಜು ಕೂಡ ನೀಟಾಗಿ ಖಾರ ಉಪ್ಪು ಖಾರ ಎಲ್ಲ ಬೆಂದಿದೆಯಾ, ನೀಟಾಗಿ ಇಟ್ಕೊಂಡಿದ್ಯಾ ಅಂತ ನೋಡೋದಕ್ಕೆ ನನಗೆ ಅಮ್ಮ ಟೇಸ್ಟ್ಗೆ ಅಂತ ಹಾಕ್ಕೊಟ್ಟಿದ್ರು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಬಟ್ ಆಮೇಲೆ ಅವ್ರು ಬಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ಸರಿ ಅಂತ ನಾನು ಕೂತ್ಕೊಂಡು ಟೇಸ್ಟ್ ಕೂಡ ನೋಡಿಕೊಂಡು ಕೂತ್ಕೊಂಡಿದ್ದೆ. ಒಲೆಯಲ್ಲಿ ಮಾಡೋದು ಅಂತ ರುಚಿ ತುಂಬಾ ಚೆನ್ನಾಗಿರುತ್ತೆ. ಗೊಜ್ಜು ಕೂಡ ಅಷ್ಟೇ ಚೆನ್ನಾಗಿತ್ತು. ಸ್ಟವ್ನಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಕೂಡ ಬರೋದಿಲ್ಲ. ನೀವು ಒಂದ್ಸರಿ ಚೆಕ್ ಮಾಡಿ ಬೇಕಿದ್ರೆ. ಒಲೆಯಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾನು ಕೂಡ ತಿಂದ್ಕೊಂಡು ಆಮೇಲೆ ಮನೆಯಲ್ಲಿ ಒಂದು ಕೋಳಿ ಇದೆ. ಬಟ್ ಅದು ಕೋಳಿ ಎಲ್ಲಿ ಮೊಟ್ಟೆ ಇಡ್ತಿದೆ ಅಂತ ಕೂಡ ಗೊತ್ತಿಲ್ಲ. ಆಲ್ಮೋಸ್ಟ್ 15 ಡೇಸ್ ಮೇಲಾಗಿದೆ ಮೊಟ್ಟೆ ಇಡೋದಕ್ಕೆ ಶುರು ಮಾಡಿ ಅಂತ ಅಮ್ಮ ಹೇಳ್ತಾಯಿದ್ರು. ಮೊಟ್ಟೆ ಇಡ್ತೈತೆ, ಬಟ್ ಎಲ್ಲಿ ಇಡ್ತಿದೆ ಅಂತ ಕೂಡ ಗೊತ್ತಿಲ್ಲ ಜಾಗ. ಯಾಕಂದರೆ ಅವರು ಹೊಲದ ಹತ್ರ ಹೋದ್ಮೇಲೆ ಇದು ಮೊಟ್ಟೆ ಇಡೋದಕ್ಕೆ ಹೋಗ್ತಿದೆ. ಹಂಗಾಗಿ ಅವ್ರಿಗೆ ಮೊಟ್ಟೆ ಎಲ್ಲಿ ಇಡ್ತಿದೆ ಅಂತ ಕೂಡ ಗೊತ್ತಾಗಿರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ವಿ. ಬೋಟಿ ಗೊಜ್ಜು ಪೂರ್ತಿಯಾಗಿ ರೆಡಿ ಆದಮೇಲೆ ನಾವು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ವಿ. ಸಾಂಬಾರು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನನ್ನ ಮಗಳು ಬೆಳಿಗ್ಗೆನೇ ಹೊಲದ ಹತ್ರ ಹೋಗಿದ್ಲು ಅವ್ರ ಪಪ್ಪನ ಜೊತೆ. ಹೊಲದಿಂದ ಬಂದು ಅಮ್ಮ ಹೊಟ್ಟೆ ಇಸ್ತೈತೆ ಅಂತ ಹೇಳ್ತಿದ್ಲು. ಸರಿ ಅಂತ ಅವಳಿಗೆ ಸ್ವಲ್ಪ ರೈಸ್ ಹಾಕ್ಕೊಟ್ಟು ಅವಳಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಆ ಟೈಮಲ್ಲಿ ನಮ್ಮ ಬೆಕ್ಕು ಕೂಡ ಬಂದು ಯುಗಾದಿ ಹೊಸದುಡುಕನ್ನ ನೀವು ಮಾತ್ರ ಮಾಡ್ತಿದ್ದೀರಾ, ನನಗೇನು ಹಾಕಲ್ವ ಅನ್ನೋ ರೀತಿ ನೋಡ್ತಾ ಇದ್ದ. ಸರಿ ಅಂತ ಅವನಿಗೂ ಕೂಡ ಪೀಸ್ ಹಾಕಿ ಆಚೆ ಬಂದು ನೋಡಿದ್ರೆ ನಮ್ಮ ಕೋಳಿ ಮೊಟ್ಟೆ ಇಡೋದಕ್ಕೆ ಜಾಗನ ಹುಡುಕ್ತಾ ಇತ್ತು. ಬಟ್ ಅದಿನ್ನೂ ಪರ್ಟಿಕ್ಯುಲರಾಗಿ ಜಾಗನ ಇನ್ನೂ ಪಿಕ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಜಾಗ ಹುಡುಕ್ತಾಯಿತ್ತು. ಸರಿ ಅಂತ ನಾವು ಕೂಡ ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ. ಆದರೂ ಕೂಡ ಮೊಟ್ಟೆ ಇಡೋದಕ್ಕೆ ತುಂಬಾ ಹೆಮರಿಸ್ತಾಯಿತ್ತು ನಮ್ಮನ್ನು. ಕೊನೆಗೂ ಅಂತೂ ಇಂತೂ ಮೊಟ್ಟೆನ ಎಲ್ಲಿಡುತ್ತೆ ಅಂತ ಚೆಕ್ ಮಾಡಿ ಕಂಡಿಡಿದು ಕೊನೆಗೂ ಮೊಟ್ಟೆನ ಎತ್ಕೊಂಡ್ವಿ. ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಹೋಗಿದ್ದು ಹೊಲದ ಹತ್ರ. ಯಾಕಂದರೆ ಅಪ್ಪ ಟಿಫನ್ ಮಾತ್ರ ಮಾಡಿದರು, ಊಟ ಮಾಡಿರಲಿಲ್ಲ ಅಲ್ವಾ. ಹಾಗಾಗಿ ಅವ್ರನ್ನ ಊಟಕ್ಕೆ ಕಳಿಸೋಣ ಮನೆ ಹತ್ರ ಅಂತ ಹೋಗಿದ್ವಿ. ಅಮ್ಮನ್ನ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ತೋಟದ ಹತ್ರ ಬಂದಿದ್ವಿ. ಸರಿ ಅಂತ ಅಪ್ಪನ್ನ ಕೂಡ ಕಳಿಸೋಣ ಅಂತ ಅಂದ್ಕೊಂಡು ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಕೂತ್ಕೊಂಡು ಅಲ್ಲೇ ಅಂತ ಅಂದ್ಕೊಂಡ್ವಿ. ಬಟ್ ಸಿಕ್ಕಾಬಟ್ಟೆ ಬಿಸಿಲಿದ್ದಿದ್ದರಿಂದ ಹೊಲದ ಹತ್ರ ಕೂಡ ಇರೋದಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲಾಗಿತ್ತು. ನನ್ನ ಮಗಳು ಹೊಲದ ಹತ್ರ ಹೋಗಬೇಕಾದ್ರೂ ಕೂಡ ನಾನು ಫಸ್ಟ್ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲೂ ಮುನ್ಸ್ಕೊಂಡು ಕೂತ್ಕೊಂಡಿದ್ಲು. ನಮ್ಮ ಯಜಮಾನ್ರು ಏನೋ ಹೇಳ್ತಾರೆ, ಕೇಳಿಸ್ಕೊಂಡು ಬನ್ನಿ. ಕಡಲೆ ಬೀಜ ಇದು ನಾನಾ ಥರ ಪ್ರಾಡಕ್ಟ್ಸ್. ಇದು ತಿಂದರೆ ಒಳ್ಳೆ ಆರ್ಗಾನಿಕ್ಕು. ತಿನ್ನಿ ಮತ್ತೆ. ಅದೇ ನಾವು ತಿನ್ನೋಂಗಿಲ್ಲ, ನಾವು ತಿನ್ನೋದು ಶಕ್ತಿಯುತವಾದ ಆರ್ಗಾನಿಕ್. ಪರವಾಗಿಲ್ಲ, ನೀವೇ ತಿನ್ನಿ. ತಿಪ್ಪೆ ಗೊಬ್ಬರಕ್ಕೆ ಹಾಕಿದ್ರೆ. ಅಪ್ಪ ಊಟಕ್ಕೆ ಹೋಗಿದ್ರು. ನಾವು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹುಳ ಬಿಟ್ಟಿದ್ದು ಹಬ್ಬದ ದಿನ ಅಲ್ವಾ, ಹಾಗಾಗಿ ಗೂಡು ಕಟ್ಟಿದ್ಯಾ ನೋಡೋಣ ಅಂತ ಅಂದ್ಕೊಂಡು ನೋಡ್ತಿದ್ದೆ. ಕೆಳಗಡೆ ಒಂದೇ ಒಂದು ಹುಳ ಬಿದ್ದರೂ ಕೂಡ ಇವಾಗ ತುಂಬ ಸೆಕೆ ಇರೋದ್ರಿಂದ ಇರುವೆಗಳು ಮುತ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ನೋಡೋಣ ಇರುವೆ ಏನಾದರೂ ಮುತ್ಕೊಂಡಿದ್ಯಾ ಅಂತ ಅಂದ್ಕೊಂಡು
ನೋಡ್ತಾ ಇದ್ದೆ. ಸೊ ಗೂಡು ಸ್ವಲ್ಪನೇ ಕಟ್ಟಿತ್ತು, ತುಂಬ ತೆಳು ಇತ್ತು. ಯಾಕಂದರೆ ಒಂದು ದಿನ ಮಾತ್ರ ಆಗಿತ್ತಲ್ವ ಹುಳನ ಬಿಟ್ಟು ಗೂಡು ಕಟ್ಟೋದಕ್ಕೆ ಶುರು ಮಾಡಿ, ಹಂಗಾಗಿ ಸ್ವಲ್ಪ ತೆಳು ಇತ್ತು. ಸರಿ ಅಂದ್ಕೊಂಡು ಹಾಗೆಲ್ಲ ನೋಡ್ಕೊಂಡು, ಇದು ಹಬ್ಬದ ದಿನ, ವಸ್ತುಳ್ಕದ ದಿನ ಬಿಟ್ಟಿದ್ದು ಹುಳ. ಇದು ಲಾಸ್ಟಲ್ಲಿ ಉಳ್ಕೊಳ್ಳುತ್ತಲ್ವ ಆ ಥರ ಹುಳ, ಅದನ್ನು ಕೂಡ ಬಿಟ್ಟಿದ್ರು ಇಲ್ಲಿ. ಸರಿ ಅಂದ್ಕೊಂಡು ನಾನು ಕೂಡ ನೋಡಿಕೊಂಡು ನಿಂತ್ಕೊಂಡಿದ್ದೆ. ಅಲ್ಲೇ ಪಕ್ಕದಲ್ಲಿ ಹೊಲದ ಹತ್ರ ಏನೇನೋ ಗಿಡಗಳನ್ನ ಹಾಕಿರ್ತಾರೆ ನಮ್ಮ ಅಪ್ಪ ಅಮ್ಮ. ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ರು. ಸೊ ಕೀರೆ ಸೊಪ್ಪನ್ನು ಕೂಡ ಹಾಕಿದ್ರು. ಬಟ್ ಈ ಸರಿ ಯಾಕೋ ಕೀರೆ ನೀಟಾಗಿ ಬಂದಿರಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಆಗಿತ್ತು ಅಂತ ಅನಿಸುತ್ತೆ ಹಾಕಿ, ಹಾಗಾಗಿ ನೀಟಾಗಿ ಬಂದಿರಲಿಲ್ಲ. ಸರಿ ಅಂತ ಅದನ್ನೆಲ್ಲ ನೋಡಿಕೊಂಡು, ಅದಕ್ಕೆ ತುಂಬ ಬಿಸಿಲಿದ್ದರಿಂದ ನೀರು ಕೂಡ ಹಾಕಿದ್ವಿ. ಸೊ ಹಬ್ಬದ ದಿನ ಹುಳ ಹಣ್ಣಾಗ್ತಾ ಇದ್ದಿದ್ದರಿಂದ ಅದಕ್ಕೆ ನೀರೆಲ್ಲ ಏನೂ ಹಾಕಿರಲಿಲ್ಲ. ಸೊ ಹಂಗಾಗಿ ನೀರು ಕೂಡ ಹಾಕಿ ಅಲ್ಲಿಂದ ಮನೆಗೆ ಬಂದು ರೆಡಿಯಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ನಾವು ಬಂದಿದ್ದು ನಮ್ಮ ದೊಡ್ಡಮ್ಮ ಅವರ ಮಗಳ ಮನೆಗೆ. ಸೊ ಅವರು ಹಬ್ಬದ ದಿನದಿಂದ ನಾನು ಕರಿತಾನೆ ಇದ್ದರು, ಬಟ್ ನಾವು ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಸುಮ್ಮನೆ ತಿರ್ಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಹಾಗೆ ಅವ್ರ ದೊಡ್ಡಮ್ಮ ಅವರಿಗೆ ಬಳೆ ಕೊಡ್ತಾಯಿದ್ರು ನನ್ನ ಮಗಳಿಗೆ. ಸೊ ಅವಳು ಕೂತ್ಕೊಂಡು ಬಳೆ ಹಾಕಿಸ್ಕೊತಾ ಇದ್ಲು. ಸೊ ಅವರು ಕೂಡ ರೇಗಿಸ್ತಾಯಿದ್ರು ನಾನು ವೀಡಿಯೋ ಮಾಡೋದನ್ನ ನೋಡಿ. ಫಸ್ಟೇ ಹೇಳಿದರೆ ನಾನು ಸ್ವಲ್ಪ ಪೌಡ್ರು ಸ್ನೋವೆಲ್ಲ ಹಾಕೊತಿದ್ದೆ ಅಲ್ವೇನೋ ಅಂತ. ಸೊ ಹಾಗೆ ನೋಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ನನ್ನ ಮಗಳು ಬಳೆ ಕೂಡ ಹಾಕಿಸ್ಕೊಂಡ್ಳು. ಬರಬೇಕಾದ್ರೆ ಅಲ್ಲಿ ತುಂಬ ಫೋರ್ಸ್ ಮಾಡ್ತಿದ್ರು, ಊಟ ಕೂಡ ಮಾಡಿ ಅಂತ. ಸರಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಸ್ವಲ್ಪ ಊಟ ಕೂಡ ಮಾಡಿಕೊಂಡು ಅಲ್ಲಿಂದ ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆಗೆ ಹೊರಟ್ವಿ. ಸೊ ಇದು ಮತ್ತೆ ನೆಕ್ಸ್ಟ್ ಡೇಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಡೇ ಆದಮೇಲೆ ಕೋಳಿ ಮೊಟ್ಟೆ ಹಿಡಿಯೋದಕ್ಕೆ ನಮ್ಮನ್ನು ನಿಜವಾಗ್ಲೂ ತುಂಬಾ ಹ್ಯಾಮಾರಿಸ್ತಾ ಇತ್ತು. ಸರಿ ಏನು ಮಾಡೋದು ಅಂತ ಅಂದ್ಕೊಂಡು ಕೌಚ್ ಹಾಕಿದ್ವಿ ಇದನ್ನು. ಸರಿ ಕೌಚ್ ಹಾಕಿ ಬಿಟ್ಟಿದ್ದಾದಮೇಲೆ ಎಲ್ಲೋಗಿ ಮೊಟ್ಟೆ ಇಡುತ್ತೆ ನೋಡೋಣ ಅಂತ ಅಂದ್ಕೊಂಡು ಇದ್ವಿ. ಸರಿ ಅಂತ ಅದು ನಮ್ಮನ್ನೇ ಕೂಡ ಹ್ಯಾಮಾರಿಸ್ತಿತ್ತು. ಕೋಳಿನ ನಾವು ನಿನ್ನೆ ಹ್ಯಾಮಾರಿಸಿದ್ವಿ, ಬಟ್ ಕೋಳಿ ಇವತ್ತು ನಮ್ಮನ್ನೇ ಹ್ಯಾಮಾರಿಸ್ತಾ ಇತ್ತು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು, ಅದು ಯಾವುದೇ ಕಾರಣಕ್ಕೂ ಮೊಟ್ಟೆ ಇಡೋ ಜಾಗಕ್ಕೆ ಮಾತ್ರ ಹೋಗ್ತಿರ್ಲಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ, ನೋಡೋಣ ಎಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ ಅಂತ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಪಾಪು ಇದೆ. ಸೊ ಆ ಪಾಪುನು ಕೂಡ ಅವರು ಅಜ್ಜಿ ಆಟ ಆಡಿಸ್ತಾಯಿದ್ರು, ವಾಕ್ ಮಾಡಿಸೋ ಥರ ಆಟ ಆಡಿಸ್ಕೊತಿದ್ರು. ಸೊ ಪಾಪು ಸ್ಮೈಲ್ ಮಾಡ್ತಾಯಿದ್ದರಿಂದ ಕರ್ಕೊಂಡು ಬನ್ನಿ ಆಂಟಿ ನಾವು ಆಟ ಆಡಿಸ್ತೀವಿ ಅಂತ ಅಂದ್ಕೊಂಡು ನಮ್ಮ ಯಜಮಾನ ಕರ್ಕೊಂಡು ಆಟ ಆಡಿಸ್ತಿದ್ರು. ಸೊ ತುಂಬಾ ಆ್ಯಕ್ಟಿವ್ ಇದ್ದಾನೆ ಚಿಕ್ಕ ಪಾಪು. ಇವಾಗ ಆಲ್ಮೋಸ್ಟ್ 9 ಮಂತ್ ಅಂತ ಅನಿಸುತ್ತೆ. ಸೊ ಚಿಕ್ಕವನಿದ್ದರಿಂದ ಅದೊಂಥರ ಕ್ಯೂಟಾಗಿ ಆಟ ಆಡ್ತಾಯಿತ್ತು ಪಾಪು. ಸೊ ಅದನ್ನೆಲ್ಲ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಮನೆಯಲ್ಲಿ. ಸೊ ಮಕ್ಕಳನ್ನ ಎಷ್ಟೊತ್ತು ಆಟ ಆಡಿಸಿದ್ರು ಬೇಜಾರೇ ಆಗಲ್ಲ. ಸೊ ನಿಮಗೂ ಯಾರಿಗಾದ್ರೂ ಆಗನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಆ ಪಾಪುನೆಲ್ಲ ಆಟ ಆಡಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಹೊಲ್ದ ಹತ್ರ. ಯಾಕಂದರೆ ಕೋಳಿ ಮೊಟ್ಟೆ ಎಲ್ಲಿ ಇಡ್ತಿದೆ ಅಂತ ಕೂಡ ಗೊತ್ತಿಲ್ಲ. ಸರಿ ಹೊಲ್ದ ಹತ್ರದಿಂದ ಬಂದು ನೋಡೋಣ ಆಮೇಲೆ ಅಂದ್ಕೊಂಡು ಹೊಲ್ದ ಹತ್ರ ಹೋದ್ವಿ. ಹೋಗಿದ ತಕ್ಷಣ ನಾವು ಅಪ್ಪ ಇಲ್ಲಿ ಬೆಂಕಿ ಹಾಕಿ ಕಡಲೆಕಾಯಿನ ಸುಟ್ಕೊಡ್ತಾಯಿದ್ರು. ಸೊ ಕಡಲೆಕಾಯಿ ಸುಡ್ತೀನಿ ತಿನ್ನೋರಂತ ಇರಿ ಅಂತ ಅಂದ್ಕೊಂಡು, ಸೊ ನಾವಿಲ್ಲಿ ಕಡಲೆಕಾಯಿ ಎಲ್ಲ ತಿನ್ನೋಣ ಅಂದ್ಕೊಂಡು ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು ಹೊಲ್ದ ಹತ್ರ ಅಲ್ವಾ. ಸೊ ಹಂಗಾಗಿ ಕಡಲೆಕಾಯಿ ಸುಡೋಣ ಅಂತ ಅಂದ್ಕೊಂಡು ಅಲ್ಲಿ ಕಡಲೆಕಾಯಿ ಎಲ್ಲ ಸುಟ್ಕೊಟ್ರಪ್ಪ. ಸೊ ಕಡಲೆಕಾಯಿನೆಲ್ಲ ತಿನ್ಕೊಂಡು ಆಚೆ ಬಂದಿದ್ವಿ. ಅಲ್ಲಿ ನವಿಲು ಕೂಡ ಹೋಗ್ತಿತ್ತು, ಬಟ್ ನಾನು ಕ್ಯಾಮ್ರಾ ಆನ್ ಮಾಡೋ ಅಷ್ಟರಲ್ಲಿ ನವಿಲು ಹೊರಟೆ ಹೋಗಿತ್ತು. ಸೊ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗೆ ನೋಡಿಕೊಂಡು ಮತ್ತೆ ಕಾಣಿಸುತ್ತಾ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಮನೆ ಹತ್ರ. ಸೊ ಅಂತೂ ಇಂತೂ ಮೊಟ್ಟೆನ ಇಟ್ಟಿತ್ತು ಕೋಳಿ. ಸೊ ಆ ಜಾಗ ನೋಡ್ಕೊಂಡಿದ್ವಲ್ವ ನಿನ್ನೆ. ಸೊ ಹಂಗಾಗಿ ಅದೇ ಜಾಗದಲ್ಲಿ ಹೋಗಿ ಚೆಕ್ ಮಾಡಿದಾಗ ಮೊಟ್ಟೆ ಇತ್ತು. ಸೊ ಮೊಟ್ಟೆನ ಎತ್ಕೊಂಡು ಇಟ್ಟಿದ್ದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಬೆಂಗಳೂರಿನಲ್ಲಿ ನಾವು ಮಿಕ್ಸಿನಲ್ಲಿ ಖಾರನ ರುಬ್ಬಿಟ್ಕೋತೀವಿ. ಆದರೆ ಊರಲ್ಲಿ ನಮ್ಮ ದೊಡ್ಡಮ್ಮ ನನಗೆ ಮೆಣಸಿನ್ಕಾಯಿನ ಖಾರನ ಒಳ್ಕಲ್ನಲ್ಲಿ ರುಬ್ಬಿ ಕೊಟ್ಟಿದ್ರು. ಅವರು ಕೂಡ ಬೆಂಗಳೂರಿಗೆ ಬರೋರಿದ್ರು ಅಲ್ವಾ, ಹಾಗಾಗಿ ಅವರು ರುಬ್ಬಿಟ್ಕೊಂಡಿದ್ರು. ಸೊ ನನಗೂ ಕೂಡ ಸ್ವಲ್ಪ ತೊಗೊಂಡೋಗಪ್ಪ ಅಂತ ಕೊಟ್ಟಿದ್ರು. ಸೊ ಅದನ್ನು ಹೊರಡೋ ಬ್ಯುಸಿನಲ್ಲಿ ಅದನ್ನು ಮರೆತುಬಿಟ್ಟು ಹಾಗೆ ಮನೆಯಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಅದನ್ನು ಅಮ್ಮ ಕೂಡ ನೆನ್ಪು ಮಾಡಿ ನೆನ್ಪಿಟ್ಕೊಂಡಿದ್ದೆಲ್ಲ ಆದಮೇಲೆ ಇಲ್ಲಿ ಪಾಪುನ ಕರ್ಕೊಂಬಂದಿದ್ರು ಆಂಟಿನ ಹೊರಡ್ತಾಯಿದ್ವಿ ಅಲ್ವಾ. ಹಾಗಾಗಿ ಪಾಪು ಕ್ಯೂಟಾಗಿ ಸ್ಮೈಲ್ ಮಾಡ್ತಾಯಿದ್ದ. ಪಾಪು ಕೂಡ ಮಾತಾಡಿಸ್ಕೊಂಡು ಹಾಗೆ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಹೋಗೋ ಟೈಮ್ನಲ್ಲಿ ನಾವು ಹೊರಡೋ ಟೈಮ್ನಲ್ಲಿ ದಾರಿನಲ್ಲಿ ದೇವಸ್ಥಾನ ಕೂಡ ಸಿಗುತ್ತೆ. ಸೊ ಹಂಗಾಗಿ ನಮ್ಮ ಮನೆಯವರು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಬರೋ ದಾರಿನಲ್ಲೇ ಆಗಿರೋದ್ರಿಂದ ದೇವಸ್ಥಾನದ ಹತ್ರ ಸ್ಟಾಪ್ ಹಾಕಿ ನಮಸ್ಕಾರ ಕೂಡ ಮಾಡಿಕೊಂಡು ಹಾಗೆ ಕುಂಕುಮ ಕೂಡ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಕುಂಕುಮ ಕೂಡ ಇಟ್ಕೊಟ್ರು. ಇವತ್ತು ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಸರಿ ಅಂತ ಅಂದ್ಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಬೆಂಗಳೂರು ಕಡೆಗೆ ಮುಖ ಮಾಡಿದ್ವಿ. ಸೊ ಮಳೆ ಬರೋ ಥರ ಕೂಡ ಆಗಿತ್ತು, ಹಾಗೆ ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಇತ್ತು. ಸೊ ಮಳೆಗೆ ಎಲ್ಲಿ ತೆಗ್ಲಾಕೊಂತೀವೋ ಅಂತ ಅಂದ್ಕೊಂಡಿದ್ವಿ. ಸೊ ನಾವಿಬ್ಬರೇ ಬರೋದಿಗಿದ್ರೆ ಪರವಾಗಿಲ್ಲ, ಬಟ್ ನಮ್ಮ ಜೊತೆ ನನ್ನ ಮಗಳು ಕೂಡ ಇರೋದ್ರಿಂದ ಬೇಗ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಟ್ ಆದರೂ ಕೂಡ ಸ್ವಲ್ಪ ಲೇಟಾಗಿ ಆಯಿತು, ಬಿಸಿಲು ಕೂಡ ಇತ್ತಲ್ವ. ಹಂಗಾಗಿ ಬರೋ ದಾರಿನಲ್ಲಿ ನನ್ನ ಮಗಳು ನಿದ್ದೆ ಕೂಡ ಮಾಡಿಬಿಟ್ಲು. ಸೊ ಮಕ್ಕಳು ನಾನು ನಿದ್ದೆ ಮಾಡಿಸ್ಕೊಂಡು ಮಲಗಿದ್ದಾಗ ಗಾಡಿನಲ್ಲಿ ಕರ್ಕೊಂಡು ಬರೋದು ಸಿಕ್ಕಾಬಟ್ಟೆ ಹಿಂಸೆ. ಸರಿ ಅಂತ ಅಂದ್ಕೊಂಡು ಹೊರಟ್ವಿ.
ಹಾಗೆ ಬರಬೇಕಾದ್ರೆ ದಾರಿನಲ್ಲಿ ಹಾರೋಹಳ್ಳಿ ಹತ್ರ ಒಂದು ಸ್ಟಾಪ್ ಕೂಡ ಹಾಕಿ ಅಲ್ಲಿ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡು ಕುಡಿದ್ವಿ. ಎಳ್ನೀರು ಒಂದು 2 ಚೆನ್ನಾಗಿತ್ತು ಅಷ್ಟೇ, ಬಟ್ 4ರಿಂದ 5 ಎಳ್ನೀರು ಹೊಡೆದ್ರು. ಎಳ್ನೀರು ಪೂರ್ತಿ ಒಂಥರ ಉಪ್ಪು ಒಂಥರ ಟೇಸ್ಟೇ ಇಲ್ಲ ಅನ್ನೋ ಥರ ಆಗಿತ್ತು. ಪಾಪ ಅವರು ಏನೂ ಬೇಜಾರು ಮಾಡ್ಕೊಳ್ದೆ ನಾವು ಕೇಳಿದ ತಕ್ಷಣ ಚೆನ್ನಾಗಿಲ್ಲ ಅಂಕಲ್ ಅಂತ ಹೇಳಿದ ತಕ್ಷಣ ಅದನ್ನು ಬಿಸಾಕಿ ಬೇರೆ ಎಳ್ನೀರನ್ನ ಹೊಡ್ಕೊಟ್ರು. ಸರಿ ಅಂತ ಅಂದ್ಕೊಂಡು ಅಲ್ಲಿಂದ ಎಳ್ನೀರನ್ನ ಕುಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಆಲ್ಮೋಸ್ಟ್ ಇನ್ನೇನು ಮನೆ ರೀಚ್ ಆದ್ವಿ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಕೂಡ ಶುರು ಆಯಿತು. ಸರಿ ಅಂತ ಸ್ವಲ್ಪ ಹೊತ್ತು ನಿಂತಿದ್ದು ಹೋಗೋಣ ಅಂತ ಅಂದ್ಕೊಂಡು ನಿಂತ್ಕೊಂಡಿದ್ದು ಆಮೇಲೆ ಮನೆ ಕಡೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.